ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ನೌಕರರು, ಕಾರ್ಮಿಕರಿಗೆ, KSRTC ನೌಕರರು, BMTC ಹಾಗೂ ಇತರೆ ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸಂಘಟಿತ ವಲಯದ ಕಾರ್ಮಿಕರು ಹಾಗೂ ನಿವೃತ್ತರಾದವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ EPS ಮಿನಿಮಮ್ ಪೆನ್ಷನ್ 7,500 ರೂಪಾಯಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಮಾಹಿತಿ ಇದೆ. ಅದ್ರ ಜೊತೆಯಲ್ಲಿ ಯಾರ್ಯಾರು PF ಖಾತೆಗಳನ್ನು ಹೊಂದಿದ್ದೀರಿ, ಆ ಎಲ್ಲ PF ಖಾತೆಗಳನ್ನು ಹೊಂದಿರುವಂಥ ನೌಕರರಿಗೆ, EPF ಖಾತೆ ಹೊಂದಿರುವ ನೌಕರರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಬಂದಿದೆ. ಇದು KSRTC ಚಾಲಕರು, ನಿರ್ವಾಹಕರಿಗೂ ಕೂಡ ಉಪಯೋಗ ಆಗತ್ತೆ. ಏನದು? EPF ಕಾರ್ಮಿಕರಿಗೆ, ನೌಕರರಿಗೆ ಬಂದಿರೋಂಥ ಶುಭ ಸುದ್ದಿ. ಮಿನಿಮಮ್ ಪೆನ್ಷನ್ ಕತೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಷ್ಟೋ ದಿನಗಳಿಂದ ಕೋಟ್ಯಾಂತರ ನಿವೃತ್ತ ನೌಕರರು, ಪಿಂಚಣಿದಾರರು ನಮಗೆ ಬರಬೇಕಾದಂಥ ಪಿಂಚಣಿ 7,500 ರೂಪಾಯಿ ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಹಲವಾರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. BMTC ಹಾಗೂ KSRTC ನಿವೃತ್ತ ನೌಕರರು 101 ಬಾರಿ ಪ್ರತಿಭಟನೆ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಇದುವರೆಗೂ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ದಯವಿಟ್ಟು ಅವರಿಗೆ ಕನಿಷ್ಠ ಪಿಂಚಣಿಯನ್ನು 7,500 ಅಲ್ಲ 10,000 ರೂಪಾಯಿ ಕೊಡಬೇಕು. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ EPF ನೌಕರರಿಗೆ ಕೊಟ್ಟಿರುವಂಥ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಪ್ರತಿಯೊಬ್ಬ ಆತ್ಮೀಯ EPF ನೌಕರರೇ, ಕಾರ್ಮಿಕರೇ, ಪಿಂಚಣಿದಾರರೇ, ಈ ದಿನ ಕನ್ನಡದ ಪ್ರತಿಷ್ಠಿತ ನ್ಯೂಸ್ ಚಾನಲ್ ಆದ ನ್ಯೂಸ್ 18 ಕನ್ನಡದಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು. EPF ಖಾತೆ ಹೊಂದಿರುವವರಿಗೆ ಅತಿ ದೊಡ್ಡ ಬಂಪರ್ ಗಿಫ್ಟ್, ಕೊನೆಗೂ ನೆಮ್ಮದಿ ಕೊಟ್ಟ ಹೊಸ ರೂಲ್ಸ್ ಅಂತ. ಈ ಅಂಶಗಳು ಏನು, ಇದು ನಿಜವಾ ಸುಳ್ಳು ಅನ್ನೋದ್ರ ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. PF ಹಣ ತೆಗೆದುಕೊಳ್ಳೋಕ್ಕೆ ಇನ್ನು ಮುಂದೆ ಕಾರಣ ಹೇಳುವಂಥ ಅವಶ್ಯಕತೆ ಇಲ್ಲ. PF ನಿಯಮದಲ್ಲಿ ದೊಡ್ಡ ಬದಲಾವಣೆಯಾಗಿದೆ, ನೌಕರರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ವರದಿಗಳು ಪ್ರಕಟ ಆಗ್ತಾ ಇದೆ. ಏನು ಅದು ಅಂತ ನೋಡೋದಾದರೆ, ಕಾರ್ಮಿಕರ ಭವಿಷ್ಯ ನಿಧಿ, ನೌಕರರ ಭವಿಷ್ಯ ನಿಧಿ EPF ತನ್ನ ಕೋಟ್ಯಾಂತರ ಸದಸ್ಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ. ಇನ್ನು ಮುಂದೆ ಎಮರ್ಜೆನ್ಸಿ ಟೈಮಲ್ಲಿ, ತುರ್ತು ಸಂದರ್ಭದಲ್ಲಿ PF ಅಕೌಂಟ್ನಿಂದ ಹಣವನ್ನು ಪಡೆಯುವಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಈಸಿ ಮಾಡಿದೆ. ವಿಶೇಷ ಸಂದರ್ಭದಲ್ಲಿ PFನಿಂದ 100% ಫುಲ್ ಫಂಡನ್ನು ವಾಪಸ್ ಪಡೆಯೋಕ್ಕೂ ಕೂಡ ಅವಕಾಶ ಇದೆ. ಇದು ಇನ್ನು ಮುಂದೆ ಯಾವುದೇ ಸ್ಪಷ್ಟ ಕಾರಣವನ್ನು, ರೀಸನನ್ನು ನೀಡುವಂಥ ಅವಶ್ಯಕತೆ ಇಲ್ಲ. ಈ ಹಿಂದಾಗಿದ್ದರೆ ನಮ್ಮ PF ಹಣವನ್ನು ತೆಗೆದುಕೊಳ್ಳೋಕ್ಕೆ ರೀಸನನ್ನು ನೀಡಬೇಕಿತ್ತು. ಆ ಸಮಸ್ಯೆಯನ್ನು EPF ನಿವಾರಿಸಿದೆ. ಈ ಬದಲಾವಣೆಯ ಕ್ಲೈಮ್ಗಳು ತಿರಸ್ಕಾರವಾಗುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲದೆ ಸಂಕಷ್ಟದಲ್ಲಿರುವಂಥ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ಆರ್ಥಿಕ ನೆರವು, ಫೈನಾನ್ಷಿಯಲ್ ಅಸಿಸ್ಟೆಂಟ್ ಸಿಗುವಂತಾಗತ್ತೆ. ನಮ್ಮ ಹಣವನ್ನು ನಾವು ಪಡ್ಕೊಳ್ಳೋಕ್ಕೆ ಎಷ್ಟೋ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ನಿಯಮದ ಬದಲಾವಣೆಯಿಂದ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ಹಿಂದೆ ವಿಶೇಷ ಸಂದರ್ಭದಲ್ಲಿ ನಮ್ಮ ಖಾತೆಯಲ್ಲಿರುವಂಥ PF ಹಣವನ್ನು ಪಡೆಯಬೇಕಾದ್ರೆ ಅದಕ್ಕೆ ಸೂಕ್ತ ಕಾರಣವನ್ನು ನೀಡಬೇಕಿತ್ತು. ಜೊತೆಗೆ ಅಷ್ಟೇ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಬೇಕಿತ್ತು. ಸರಿಯಾದ ಕಾರಣ ಇಲ್ಲದೇ ಇದ್ದಾಗ ಕ್ಲೈಮ್ಗಳು ನೇರವಾಗಿ ರಿಜೆಕ್ಟ್ ಆಗ್ತಾ ಇತ್ತು. ಆದರೆ ಈಗ ಹೊಸ ನಿಯಮದ ಪ್ರಕಾರ ಅರ್ಹ ಸದಸ್ಯರು ಯಾವುದೇ ವಿಶೇಷ ಕಾರಣವನ್ನು ನೀಡದೆ ಸ್ಪೆಷಲ್ ಕೇಸ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ಬದಲಾವಣೆಯಿಂದಾಗಿ ಹಣ ಪಡೆಯುವಂಥ ಪ್ರಕ್ರಿಯೆ ಅತಿ ವೇಗವನ್ನು ಪಡ್ಕೊಂಡಿದೆ. EPF ನೀಡಿರುವಂಥ ಮಾಹಿತಿ ಪ್ರಕಾರ ನಿರ್ದಿಷ್ಟ ವಿಶೇಷ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಖಾತೆಯಲ್ಲಿರುವಂತಹ ಪೂರ್ತಿ ಹಣವನ್ನು, ಫುಲ್ ಅಮೌಂಟನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ.
ಉದಾಹರಣೆಗೆ ನಿಮ್ಮ ಕಂಪನಿಯಲ್ಲಿ ನೀವು ಒಂದು 15 ದಿನಕ್ಕಿಂತ ಹೆಚ್ಚು ಕಾಲ ಲಾಕೌಟ್ ಆಗಿತ್ತು, ಆದರೆ ಯಾವುದೇ ಪ್ರಕಾರದ ಪರಿಹಾರವನ್ನು ಕೊಟ್ಟಿಲ್ಲ. ನೀವು ಕೆಲಸ ಕಳೆದುಕೊಂಡರೆ ಈ ಸೌಲಭ್ಯ ಸಿಗತ್ತೆ. ಜೊತೆಯಲ್ಲಿ 2 ತಿಂಗಳಿಗಿಂತ ಹೆಚ್ಚು ಕಾಲ ವೇತನ ಕೊಡ್ದೇ ಇದ್ದರೆ, ಸ್ಯಾಲ್ರಿ ಕೊಡ್ದೇ ಇದ್ದಂಥ ಸಂದರ್ಭದಲ್ಲಿ ನೀವು ಈ ಹಣವನ್ನು ಪಡೆಯಲು ಅರ್ಹರಾಗಿರ್ತೀರಿ. ಒಂದು ವೇಳೆ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರೆ, ತೆಗೆದುಹಾಕಿದ್ರೆ ಅಥವಾ ಕೆಲಸದಿಂದ ವಜಾ ಮಾಡಿದಂಥ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇದ್ದರೂ ಸಹ ನೌಕರರು ತಮ್ಮ PFನ ಸಂಪೂರ್ಣ ಹಣವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಕಂಪನಿ ದೀರ್ಘಕಾಲದ ಮುಚ್ಚಲ್ಪಟ್ಟಿದ್ದರೆ ಅಥವಾ ಕುಟುಂಬದ ಸದಸ್ಯರಿಗೆ ಗಂಭೀರ ಥರದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ತುರ್ತು ಸಂದರ್ಭದಲ್ಲಿ ಕೂಡ ಈ ನಿಯಮಗಳು ಅನ್ವಯ ಆಗುತ್ತೆ. 100% PF ಹಣವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಬದಲಾವಣೆಯಿಂದಾಗಿ ಕೋಟ್ಯಾಂತರ ನೌಕರರಿಗೆ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಅವರೇ ಕೂಡಿಟ್ಟ ಹಣವನ್ನು ಬಳಸ್ಕೊಳ್ಳೋಕ್ಕೆ ಸುಲಭ ಆಗತ್ತೆ. ದಾಖಲೆಗಳ ಪರಾಮರ್ಶೆ ಹೆಸರಿನಲ್ಲಿ ನಡೆಯುತ್ತಿದ್ದಂತಹ ಅನಗತ್ಯ ವಿಳಂಬಗಳನ್ನು ಈಗ ಬ್ರೇಕ್ ಬಿದ್ದಿದೆ. ಈ ಹೊಸ ಪದ್ಧತಿ ನೌಕರರಿಗೆ ನೇರವಾಗಿ ಹೆಚ್ಚಿನ ಸ್ವಾತಂತ್ರ್ಯ ಹಾಗೂ ಲವಲವಿಕೆಯನ್ನು ನೀಡುತ್ತೆ, ಹೆಚ್ಚು ಯೂಸ್ಫುಲ್ ಆಗತ್ತೆ. EPFO ತಂದಿರುವ ಹೊಸ ರೂಲ್ಸು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಿದೆ. ಅಧಿಕಾರಿಗಳು ಹಾಗೂ ನೌಕರರ ನಡುವೆ ಅನಗತ್ಯ ಪತ್ರ ವ್ಯವಹಾರವನ್ನು ಕಡಿಮೆ ಮಾಡುತ್ತೆ. ಡಿಜಿಟಲ್ ಪದ್ಧತಿಯ ಮೂಲಕ ಕ್ಷಣಾರ್ಧದಲ್ಲೇ ಮನಿ ಟ್ರಾನ್ಸ್ಫರನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದರಿಂದಾಗಿ ಕ್ಲೈಮ್ ಸೆಟ್ಲ್ಮೆಂಟ್ ಪ್ರಕ್ರಿಯೆ ಹೆಚ್ಚು ಬಳಕೆದಾರಿ ಸ್ನೇಹಿಯಾಗಿ ಮಾರ್ಪಟ್ಟಿದೆ. EPFO ಮಾಡಿರುವ ಈ ಬದಲಾವಣೆ ನೌಕರರ ಪಾಲಿಗೆ ಆಪತ್ ಬಾಂಧವನಾಗಿ ಕೆಲಸ ಮಾಡುತ್ತೆ. ಆರ್ಥಿಕ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ನೌಕರರು ಸಾಲದ ಸುಳಿಯಲ್ಲಿ ಸಿಲುಕದಂತೆ ತಡೆಯುತ್ತೆ. ಈ ಯೋಜನೆ ಸಹಕಾರಿಯಾಗಿದೆ. ನಿಮ್ಮ ಖಾತೆಯಲ್ಲಿ ಹಣವಿದ್ದರೆ ಸಂಕಷ್ಟದ ಸಮಯದಲ್ಲಿ ಇನ್ನು ಮುಂದೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಸರಳವಾಗಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಹಣವನ್ನು ನೀವು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಈ ಮಾಹಿತಿ ಕರೆಕ್ಟಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ಕೊಟ್ಟಂಥ ಮಾಹಿತಿ. ಇದಕ್ಕೆ ತಕ್ಕಂಥ ಹಾಗೆ ನಮ್ಮ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದರೆ, ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ಪ್ಲಸ್ TADAಗಳನ್ನು ಕೊಡಬೇಕು. ನೌಕರರಿಗೆ ನಿಶ್ಚಿತ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು. ನೌಕರರಿಗೆ ಹೈಯರ್ ಪೆನ್ಷನ್ ಸೌಲಭ್ಯವನ್ನು ನೀಡಬೇಕು ಅಂತ ಕೇಳ್ಕೊಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು